ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 8ನೇ ತರಗತಿಯ ವಿಜ್ಞಾನದಲ್ಲಿ SA1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 90 ನಿಮಿಷಗಳಾಗಿರುತ್ತೆ. ಒಟ್ಟು ಅಂಕಗಳು 40 ಆಗಿರುತ್ತೆ ಮಕ್ಕಳ. ಮೊದಲಿಗೆ ಭೌತ ವಿಜ್ಞಾನದಲ್ಲಿ ನೋಡೋಣ. ಫಸ್ಟ್ ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ 4 ಆಯ್ಕೆ ನೀಡಲಾಗಿದೆ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. 2 ಪ್ರಶ್ನೆ ಇರುತ್ತೆ, 1 ಅಂಕದಂತೆ, ಒಟ್ಟು 2 ಅಂಕ ಸಿಗುತ್ತೆ ಮಕ್ಕಳ. ಮೊದಲನೇ ಪ್ರಶ್ನೆ, ಇವುಗಳಲ್ಲಿ ಸಂಪರ್ಕ ಬಲ ಡ್ಯಾಶ್. ಆಯ್ಕೆಗಳು ನೋಡಿ. ಗುರುತ್ವಾಕರ್ಷಣೆ ಬಲ, ಘರ್ಷಣೆ ಬಲ, ಕಾಂತೀಯ ಬಲ ಹಾಗೂ ಸ್ಥಾಯಿ ವಿದ್ಯುತ್ ಬಲ. ಇದಕ್ಕೆ ಸರಿಯಾದ ಉತ್ತರ ಘರ್ಷಣೆ ಬಲ. ಪ್ರಶ್ನೆ 2, ತರಲಗಳು ಎಂದರೆ ಡ್ಯಾಶ್. ಆಯ್ಕೆಗಳು ದ್ರವ್ಯಗಳು, ಅನಿಲಗಳು, ದ್ರವ್ಯಗಳು ಮತ್ತು ಅನಿಲಗಳು, ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ದ್ರವಗಳು ಹಾಗೂ ಅನಿಲಗಳು. ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ ಇರುತ್ತೆ, 1 ಅಂಕದಂತೆ, ಒಟ್ಟು 2 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 3, ಮಾರ್ಧಕಗಳು ಎಂದರೇನು? ಉತ್ತರ ಘರ್ಷಣೆಯನ್ನು ಕಡಿತಗೊಳಿಸುವ ಪದಾರ್ಥಗಳನ್ನು ಮಾರ್ಧಕಗಳು ಎಂದು ಕರೆಯುತ್ತಾರೆ. ಪ್ರಶ್ನೆ 4, ಗಾಳಿ ತುಂಬಿದ ಬಲೂನನ್ನು ಸಿಂಥೆಟಿಕ್ ಬಟ್ಟೆಯ ಚೂರಿನಿಂದ ಉಜ್ಜಿದ ನಂತರ ಗೋಡೆಗೆ ಒತ್ತಲಾಯಿತು. ಬಲೂನ್ ಗೋಡೆಗೆ ಅಂಟಿಕೊಳ್ಳುವುದು ಕಂಡುಬಂತು. ಬಲೂನ್ ಮತ್ತು ಗೋಡೆಯ ನಡುವಿನ ಆಕರ್ಷಣೆಗೆ ಕಾರಣವಾದ ಬಲ ಯಾವುದು? ಉತ್ತರ ಸ್ಥಾಯಿ ವಿದ್ಯುತ್ ಬಲ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 1 ಪ್ರಶ್ನೆ ಇರುತ್ತೆ, 2 ಅಂಕದಂತೆ ಮಕ್ಕಳ. ಕೊಟ್ಟಿರುವ ಚಿತ್ರ ಗಮನಿಸಿ. ವ್ಯಕ್ತಿಯು ಒಂದು ಮರದ ಪೆಟ್ಟಿಗೆಯ ಮೇಲೆ ಬಲ ಪ್ರಯೋಗ ಮಾಡುತ್ತಿದ್ದಾನೆ. ಅವನಿಗೆ ನಿಶ್ಚಲವಾಗಿರುವ ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದು ಅಥವಾ ಈಗಲೇ ಚಲನೆಯಲ್ಲಿರುವುದನ್ನು ಮತ್ತಷ್ಟು ಚಲಿಸುವಂತೆ ಮಾಡುವುದು. ಇವುಗಳಲ್ಲಿ ಯಾವುದು ಸುಲಭ? ಏಕೆ ಹಾಗೂ ಕಾರಣ ಕೊಡಿ. ಚಿತ್ರ ಕೊಟ್ಟಿರೋದು ಇದೆ ಮಕ್ಕಳ, ನೋಡಿ. ಉತ್ತರವನ್ನು ನೋಡಿ. ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವೊಂದು ಆ ಕ್ಷಣದಲ್ಲಿ ಚಲಿಸಲಾರಂಭಿಸಲು ಬೇಕಾದ ಬಲವನ್ನು ಸ್ಥಾಯಿ ಘರ್ಷಣೆ ಎನ್ನುವರು. ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವೊಂದು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅಗತ್ಯವಾದ ಬಲವನ್ನು ಜಾರು ಸ್ಥಾಯಿ ಘರ್ಷಣೆ ಎನ್ನುವರು. ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ಮತ್ತು ಪೆಟ್ಟಿಗೆಯನ್ನು ಚಲಿಸುವಂತೆ ಮಾಡುವುದಕ್ಕಿಂತ ಚಲನೆಯಲ್ಲಿರುವ ಪೆಟ್ಟಿಗೆಯನ್ನು ಚಲನೆಯಲ್ಲಿಯೇ ಇರಿಸುವುದು ಸುಲಭವಾಗುತ್ತದೆ. ಅಥವಾ ಪ್ರಶ್ನೆಗಳು ಬದಲಾಗ್ತಿದೆ ಮಕ್ಕಳ. ಆ ಪ್ರಶ್ನೆಗಾದರೂ ಉತ್ತರ ಬರಿಬೋದು ಅಥವಾ ನೆಕ್ಸ್ಟ್ ಬರುವಂಥ ಪ್ರಶ್ನೆಗಾದರೂ ನೀವು ಉತ್ತರ ಬರಿಬೋದು. ಓಕೆನಾ? ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಬದಿಯ ಮೇಲ್ಮೈ ಮೇಲೆ ಗೀಚಿದಾಗ ಬೆಂಕಿ ಹೊತ್ತಿಕೊಳ್ಳುತ್ತದೆ. ಏಕೆ? ಕಾರಣ ಕೊಡಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಬೆಂಕಿ ಅಂಟಿಸೋದು ಕಾಣಿಸ್ತಿದೆ ನಿಮಗೆ. ಕಡ್ಡಿ ಗೀರೋದಕ್ಕೆ ಹೋಗ್ತಾ ಇದ್ದಾರೆ. ಉತ್ತರವನ್ನು ನೋಡಿ. ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಒರಟು ಮೇಲ್ಮೈ ಹೊಂದಿರುತ್ತದೆ. ಬೆಂಕಿ ಕಡ್ಡಿಯನ್ನು ಬೆಂಕಿ ಪೆಟ್ಟಿಗೆಯ ಬದಿಯ ಮೇಲ್ಮೈ ಮೇಲೆ ಗೀಚಿದಾಗ ಘರ್ಷಣೆಯಿಂದ ಉಷ್ಣ ಹೆಚ್ಚಾಗುತ್ತದೆ ಮತ್ತು ಬೆಂಕಿ ಹೊತ್ತಿಕೊಳ್ಳುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 1 ಪ್ರಶ್ನೆ ಇರುತ್ತೆ, 3 ಅಂಕದಂತೆ, ಒಟ್ಟು 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 6 ನೋಡಿ. ನೀವು ಬಕೆಟ್ನಲ್ಲಿರುವ ಸೋಪಿನ ನೀರನ್ನು ಅಮೃತಶಿಲೆಯ ನೆಲದ ಮೇಲೆ ಆಕಸ್ಮಿಕವಾಗಿ ಚೆಲ್ಲಿದ್ದೀರಿ. ಆಗ ಅದರ ಮೇಲೆ ನಡೆಯಲು ನಿಮಗೆ ಸುಲಭವಾಗುತ್ತದೆಯೇ ಅಥವಾ ಕಷ್ಟವಾಗುತ್ತದೆಯೇ? ಏಕೆ? ತಿಳಿಸಿ. ಉತ್ತರವನ್ನು ನೋಡಿ. ಕಷ್ಟವಾಗುತ್ತದೆ. ನುಣುಪಾಗಿರುವಂತೆ ತೋರುವ ಅಮೃತಶಿಲೆಯ ಮೇಲ್ಮೈಗಳಲ್ಲಿಯೂ ಅಸಂಖ್ಯಾತ ಸೂಕ್ಷ್ಮವಾದ ಅನಿಯತೆಗಳು ಇರುತ್ತವೆ. ಸೋಪಿನ ನೀರು ಅಮೃತಶಿಲೆಯ ನೆಲದ ಅನಿಯತೆಗಳ ನಡುವೆ ಸೇರಿ ನಯವಾದ ಮೇಲ್ಮೈ ಉಂಟು ಮಾಡುತ್ತದೆ. ಘರ್ಷಣಾ ಬಲ ಕಡಿಮೆಯಾಗುತ್ತದೆ ಮತ್ತು ಜಾರಿ ಬೀಳುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಟ್ಟು 1 ಮುಖ್ಯ ಪ್ರಶ್ನೆ ಇರುತ್ತೆ ಮಕ್ಕಳ, 5 ಅಂಕದ್ದು. ಇದರಲ್ಲಿ ನಿಮಗೆ ABCD ಅಂತ ಬರ್ತಾ ಹೋಗುತ್ತೆ.
ನೋಡಿ ಪ್ರಶ್ನೆ 7ರಲ್ಲಿ ಮೊದಲನೇದಾಗಿ ಎ, ಬಲ ಎಂದರೇನು? ಉತ್ತರ, ವಸ್ತುವಿನ ತಳ್ಳುವಿಕೆ ಅಥವಾ ಎಳೆಯುವಿಕೆಯನ್ನು ಬಲ ಎನ್ನುತ್ತೇವೆ. ಬಿ ನಲ್ಲಿ ನೋಡಿ, ಬಲದ ಪರಿಣಾಮಗಳನ್ನು ತಿಳಿಸಿ. ಉತ್ತರ, ನಿಶ್ಚಲ ಸ್ಥಿತಿಯಿಂದ ವಸ್ತುವನ್ನು ಚಲಿಸುವಂತೆ ಮಾಡಬಹುದು. ಚಲಿಸುತ್ತಿದ್ದರೆ ವಸ್ತುಗಳ ಜವವನ್ನು ಬದಲಾಯಿಸಬಹುದು. ವಸ್ತುವಿನ ಚಲನೆಯ ದಿಕ್ಕನ್ನು ಬದಲಾಯಿಸಬಹುದು. ವಸ್ತುವಿನ ಆಕಾರದಲ್ಲಿ ಬದಲಾವಣೆಯನ್ನು ತರಬಹುದು. ಇವೆಲ್ಲವೂ ಬಲದ ಪರಿಣಾಮಗಳು. ನೆಕ್ಸ್ಟ್ ಸಿ ನೋಡಿ ಮಕ್ಕಳ, ಹೆಗಲಿಗೆ ಹಾಕುವ ಬ್ಯಾಗ್ಗೆ ತೆಳುವಾದ ಪಟ್ಟಿಯ ಬದಲು ಅಗಲವಾದ ಪಟ್ಟಿಯನ್ನು ಹಾಕಿರುತ್ತಾರೆ. ಏಕೆ? ಕಾರಣ ಕೊಡಿ. ಉತ್ತರವನ್ನು ನೋಡಿ, ಬ್ಯಾಗ್ಗೆ ಅಗಲವಾದ ಪಟ್ಟಿಯನ್ನು ಹಾಕುವುದರಿಂದ ಬಲ ಪ್ರಯೋಗ ಆಗುವ ವಿಸ್ತೀರ್ಣ ಹೆಚ್ಚಾಗುತ್ತದೆ. ಆದ್ದರಿಂದ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಬ್ಯಾಗ್ನ ಭಾರವನ್ನು ಹೊತ್ತು ಸಾಗಲು ಸುಲಭವಾಗುತ್ತದೆ. ಓಕೆನಾ? ನೆಕ್ಸ್ಟ್ ನೋಡಿ, ರಸಾಯನಶಾಸ್ತ್ರದಲ್ಲಿ ನೆಕ್ಸ್ಟ್ ಹೆಡಿಂಗು, ಈ ಕೆಳಗಿನ ಪ್ರಶ್ನೆಗೆ 4 ಆಯ್ಕೆ ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಓಕೆನಾ? ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ, 1 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 8ರಲ್ಲಿ ಕಲ್ಲಿದ್ದಲನ್ನು ಕೈಗಾರಿಕೆಗಳಲ್ಲಿ ಸಂಸ್ಕರಿಸಿದಾಗ ದೊರೆಯುವ ಉಪಯುಕ್ತ ಉತ್ಪನ್ನಗಳು. ಆಯ್ಕೆಗಳು ನೋಡಿ, ಕೋಕ್, ಕಲ್ಲಿದ್ದಲು ಡಾಂಬರು, ಕಲ್ಲಿದ್ದಲು ಅನಿಲ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸಿಗುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಒಂದು ಪ್ರಶ್ನೆ 1 ಅಂಕ ಇರುತ್ತೆ ಮಕ್ಕಳ. ಪ್ರಶ್ನೆ 9ರಲ್ಲಿ ಜ್ವಲನ ತಾಪ ಎಂದರೇನು? ಉತ್ತರ, ಒಂದು ವಸ್ತುವು ಬೆಂಕಿಯಿಂದ ಹೊತ್ತಿಕೊಳ್ಳುವ ಕನಿಷ್ಠ ತಾಪವನ್ನು ಜ್ವಲನ ತಾಪ ಎನ್ನುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಪ್ರಶ್ನೆ 2 ಅಂಕದಂತೆ ಒಟ್ಟು 4 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 10, ಇತ್ತೀಚೆಗೆ ಹೆಚ್ಚುತ್ತಿರುವ ಇಂಧನಗಳ ಬಳಕೆಯು ಪರಿಸರದ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ. ಉತ್ತರವನ್ನು ನೋಡಿ, ಮೊದಲನೇದಾಗಿ ಕಟ್ಟಿಗೆ, ಕಲ್ಲಿದ್ದಲು, ಪೆಟ್ರೋಲಿಯಂನಂತಹ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತವೆ. ಇವು ಉಸಿರಾಟದ ತೊಂದರೆಗಳನ್ನು ಉಂಟು ಮಾಡುತ್ತವೆ. ಇಂಧನಗಳು ಅಪೂರ್ಣ ದಹನದಿಂದ ಕಾರ್ಬನ್ ಮೊನಾಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ಇದು ಬಹಳ ವಿಷಕಾರಿ ಅನಿಲ. ರಕ್ತವನ್ನು ವಿಷಮಗೊಳಿಸುತ್ತದೆ. ಮೂರನೇದಾಗಿ, ಇಂಧನಗಳ ದಹನ ಕ್ರಿಯೆಯು ಪರಿಸರಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆಗೊಳಿಸುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಳ ಜಾಗತಿಕ ತಾಪಕ್ಕೆ ಕಾರಣವಾಗುತ್ತದೆ. ಹಾಗೂ 4ನೇದಾಗಿ, ಇಂಧನಗಳ ದಹನದಿಂದ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್ ಹಾಗೂ ನೈಟ್ರೋಜನ್ ಆಕ್ಸೈಡ್ಗಳು ಆಮ್ಲಮಳೆ ಬೆಳೆಗಳು, ಕಟ್ಟಡಗಳು ಮತ್ತು ಮಣ್ಣಿಗೆ ಬಹಳ ಹಾನಿಕಾರಕವಾಗಿದೆ. ನೆಕ್ಸ್ಟ್ ಪ್ರಶ್ನೆ 11, CNG ಮತ್ತು LPGಗಳನ್ನು ಇಂಧನಗಳಾಗಿ ಬಳಸುವುದರ ಅನುಕೂಲಗಳೇನು? ಉತ್ತರ, CNG ಮತ್ತು LPGಗಳನ್ನು ಸುಲಭವಾಗಿ ಕೊಳವೆಗಳ ಮೂಲಕ ಸಾಗಿಸಬಹುದು. CNG ಮತ್ತು LPGಗಳನ್ನು ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಉಪಯೋಗಿಸಲಾಗುತ್ತಿದೆ. CNG ಮತ್ತು LPGಗಳು ಪರಿಶುದ್ಧ ಇಂಧನವಾಗಿದೆ. ಪರಿಸರ ಮಾಲಿನ್ಯ ಉಂಟು ಮಾಡುವುದಿಲ್ಲ, ಪರಿಸರ ಸ್ನೇಹಿ ಆಗಿವೆ. ಆ ಪ್ರಶ್ನೆಗಾರು ಉತ್ತರ ಬರೀಬಹುದು ಮಕ್ಕಳ, ಇಲ್ಲಾಂದ್ರೆ ನೆಕ್ಸ್ಟ್ ಬರುವಂಥ ಪ್ರಶ್ನೆಗೆ ಉತ್ತರ ಬರೀಬಹುದು. ಯಾವುದನ್ನ ಒಂದಕ್ಕೆ ನೀವು ಉತ್ತರವನ್ನು ಕೊಡಬೇಕಾಗತ್ತೆ. ಪ್ರಶ್ನೆ ನೋಡಿ, ವಾಹನ ಚಲಾಯಿಸುವಾಗ ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಉಳಿಸಬೇಕೆನ್ನುವುದರ ಕುರಿತು ನೀಡುವ ಸಲಹೆ ಯಾವುವು? ಉತ್ತರವನ್ನು ನೋಡಿ, ಸಾಧ್ಯವಾದಷ್ಟು ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸುವುದು. ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಅಥವಾ ಯಾವುದಾದರೂ ಸ್ಥಳದಲ್ಲಿ ಕಾಯುವ ಸಂದರ್ಭದಲ್ಲಿ ವಾಹನದ ಇಂಜಿನ್ ಅನ್ನು ಸ್ಥಗಿತಗೊಳಿಸುವುದು. ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ವಾಹನದ ನಿಯಮಿತ ನಿರ್ವಹಣೆಯನ್ನು ಮಾಡಿಸುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ 3 ಅಂಕದಂತೆ. ಪ್ರಶ್ನೆ 12ರಲ್ಲಿ
ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ನೀವು ಗುರುತಿಸಬೇಕಾಗಿರುವಂತಹ ಭಾಗ ಅತ್ಯಂತ ಬಿಸಿ ಭಾಗ ಹಾಗೂ ಅತ್ಯಂತ ಕಡಿಮೆ ಬಿಸಿ ಇರುವಂತಹ ಭಾಗಗಳನ್ನ ಗುರುತಿಸಬೇಕಾಗತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಇರುತ್ತೆ ನೋಡಿ, 4 ಅಂಕ ಸಿಗುತ್ತೆ ಮಕ್ಕಳ. ಓಕೆನಾ? ಪ್ರಶ್ನೆ 13ರಲ್ಲಿ ಕಲ್ಲಿದ್ದಲು ಹೇಗೆ ಉಂಟಾಗುತ್ತದೆ ವಿವರಿಸಿ. ಉತ್ತರವನ್ನು ನೋಡಿ ಮಕ್ಕಳ. ಸುಮಾರು 300 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿಯು ತಗ್ಗಾದ ತೇವಾಂಶದಿಂದ ಕೂಡಿದ ಪ್ರದೇಶಗಳಲ್ಲಿ ದಟ್ಟವಾದ ಅರಣ್ಯಗಳನ್ನು ಹೊಂದಿತ್ತು. ಪ್ರವಾಹದಂತಹ ನೈಸರ್ಗಿಕ ಪ್ರಕ್ರಿಯೆಗಳಿಂದ ಈ ಅರಣ್ಯಗಳು ಮಣ್ಣಿನ ಅಡಿಯಲ್ಲಿ ಹೂತು ಹೋದವು. ಅವುಗಳ ಮೇಲೆ ಹೆಚ್ಚು ಮಣ್ಣು ಸಂಗ್ರಹವಾದಂತೆ ಅವು ಸಂಪೀಡನೆಗೊಳಗಾದವು. ಅತಿ ಹೆಚ್ಚು ಆಳಕ್ಕೆ ಹೂತು ಹೋಗುತ್ತಿದ್ದಂತೆ ತಾಪವು ಹೆಚ್ಚಾಯಿತು. ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆಗೊಂಡವು. ಅಥವಾ ಪೆಟ್ರೋಲಿಯಂ ಹೇಗೆ ಉಂಟಾಗುತ್ತದೆ ವಿವರಿಸಿ. ಈ ಒಂದು ಪ್ರಶ್ನೆಗೆ ಬೇಕಾದ್ರೂ ನೀವು ಉತ್ತರವನ್ನು ಬರೀಬಹುದು ಮಕ್ಕಳ. ಯಾವುದನ್ನ ಒಂದಕ್ಕೆ ಉತ್ತರ ನೀಡಬೇಕಾಗತ್ತೆ ನೀವು. ಈಗ ಈ ಪ್ರಶ್ನೆಗೆ ಉತ್ತರವನ್ನು ನೋಡಿ. ಸಮುದ್ರದಲ್ಲಿ ವಾಸಿಸುವ ಜೀವಿಗಳಿಂದ ಪೆಟ್ರೋಲಿಯಂ ಉಂಟಾಗುತ್ತದೆ. ಸಮುದ್ರ ಜೀವಿಗಳು ಸತ್ತಾಗ ಅವುಗಳ ದೇಹಗಳು ಸಮುದ್ರದ ತಳವನ್ನು ಸೇರುತ್ತವೆ ಮತ್ತು ಮರಳು ಹಾಗೂ ಜೇಡಿ ಮಣ್ಣಿನ ಪದರಗಳಿಂದ ಆವರಿಸಲ್ಪಡುತ್ತವೆ. ಗಾಳಿಯ ಅನುಪಸ್ಥಿತಿ, ಅಧಿಕ ತಾಪ ಮತ್ತು ಅಧಿಕ ಒತ್ತಡ ಮಿಲಿಯನ್ ಗಟ್ಟಲೆ ವರ್ಷಗಳ ಅವಧಿಯಲ್ಲಿ ಸತ್ತ ಜೀವಿಗಳನ್ನು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಉಂಟಾಗುತ್ತವೆ. ನೆಕ್ಸ್ಟ್ ನೋಡಿ, ಜೀವವಿಜ್ಞಾನ. ಇದರಲ್ಲಿ ಫಸ್ಟ್ ಹೆಡಿಂಗು. ಈ ಕೆಳಗಿನ ಪ್ರಶ್ನೆಗೆ 4 ಆಯ್ಕೆ ನೀಡಲಾಗಿದೆ. ಸರಿಯಾದ ಉತ್ತರ ಆರಿಸಿ ಬರೆಯಿರಿ. ಒಂದೇ ಪ್ರಶ್ನೆ ಇರುತ್ತೆ, 1 ಅಂಕ ಇರುತ್ತೆ ಮಕ್ಕಳ. ಪ್ರಶ್ನೆ 14ರಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸುವ ಕ್ರಿಯೆ. ಆಯ್ಕೆಗಳು: ಪಾಶ್ಚರೀಕರಣ, ಪ್ರತಿರಕ್ಷಣೆ, ಹುದುಗುವಿಕೆ ಹಾಗೂ ಪ್ರತಿಜೈವಿಕಗಳು. ಇದಕ್ಕೆ ಸರಿಯಾದ ಉತ್ತರ ಹುದುಗುವಿಕೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದು ಪ್ರಶ್ನೆ 1 ಅಂಕದಂತೆ ಇರುತ್ತೆ ಮಕ್ಕಳ. ಪ್ರಶ್ನೆ 15ರಲ್ಲಿ ಕಳೆಗಳು ಎಂದರೇನು? ಉತ್ತರ: ಒಂದು ಜಮೀನಿನಲ್ಲಿ ಬೆಳೆಯ ಜೊತೆಗೆ ಬೆಳೆಯುವ ಅನಪೇಕ್ಷಿತ ಸಸ್ಯಗಳನ್ನು ಕಳೆಗಳು ಎನ್ನುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ 2 ಪ್ರಶ್ನೆ ಇರುತ್ತೆ, 2 ಅಂಕದಂತೆ. ಪ್ರಶ್ನೆ 16ರಲ್ಲಿ ಸಾವಯವ ಗೊಬ್ಬರದ ಅನುಕೂಲತೆಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ ಮಕ್ಕಳ. ಸಾವಯವ ಗೊಬ್ಬರಗಳು ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಮಣ್ಣನ್ನು ರಂಧ್ರಯುಕ್ತವಾಗಿಸುತ್ತದೆ. ಇದರಿಂದ ಅನಿಲಗಳ ವಿನಿಮಯವು ಸುಲಭವಾಗುತ್ತದೆ. ಸಾವಯವ ಗೊಬ್ಬರಗಳು ಉಪಯುಕ್ತ ಸೂಕ್ಷ್ಮಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ ಮತ್ತು ಮಣ್ಣಿನ ಸಂರಕ್ಷಣೆಯನ್ನು ಸುಧಾರಿಸುತ್ತದೆ. ಅಥವಾ ಕೃಷಿ ಪದ್ಧತಿಯ ಹಂತಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ. ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರಗಳು ಮತ್ತು ರಸಗೊಬ್ಬರಗಳನ್ನು ಸೇರಿಸುವುದು, ನೀರಾವರಿ, ಕಳೆಗಳಿಂದ ರಕ್ಷಣೆ, ಕೊಯ್ಲು ಹಾಗೂ ಸಂಗ್ರಹಣೆ. ಮುಂದಿನ ಪ್ರಶ್ನೆ ನೋಡಿ. ವ್ಯಕ್ತಿಯೊಬ್ಬ ಸಂಪರ್ಕದಿಂದ ಹರಡುವ ರೋಗವೊಂದರಿಂದ ಬಳಲುತ್ತಿದ್ದಾನೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಆ ರೋಗ ಹರಡದಂತೆ ತಡೆಗಟ್ಟಲು ಅನುಸರಿಸುವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ. ಸೋಂಕಿತ ವ್ಯಕ್ತಿಯ ಸಂಪರ್ಕದಿಂದ ದೂರ ಇರುವುದು, ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವುದು, ಮಾಸ್ಕ್ ಧರಿಸುವುದು, ಸೋಂಕಿತ ವ್ಯಕ್ತಿ ಬಳಸಿದ ಆಹಾರ, ಬಟ್ಟೆ ಬಳಸದಿರುವುದು, ಸೋಂಕಿತ ವ್ಯಕ್ತಿಗೆ ಪ್ರತ್ಯೇಕ ಕೊಠಡಿ ವ್ಯವಸ್ಥೆ ಮಾಡುವುದು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ. ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದೇ ಪ್ರಶ್ನೆ ಇರುತ್ತೆ, 3 ಅಂಕ ಇರುತ್ತೆ ಮಕ್ಕಳ. ಪ್ರಶ್ನೆ 18ರಲ್ಲಿ ಎಡೆ ಕುಂಟೆಯ ಚಿತ್ರ ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ. ನೋಡಿ, ಎ ನೊಗ ಹಾಗೂ
ಬಿ ಬಾಗಿದ ತಟ್ಟೆ. ಇವೆರಡನ್ನ ನೀವು ಗುರುತು ಮಾಡಬೇಕಾಗತ್ತೆ ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಇಲ್ಲಿ ಒಂದು ಪ್ರಶ್ನೆ ಇರುತ್ತೆ, 4 ಅಂಕಗಳಿರುತ್ತೆ ಮಕ್ಕಳ. ಪ್ರಶ್ನೆ 19ರಲ್ಲಿ ನಮ್ಮ ಜೀವನದಲ್ಲಿ ಸೂಕ್ಷ್ಮ ಜೀವಿಗಳ 4 ಉಪಯೋಗಗಳನ್ನು ತಿಳಿಸಿ. ಉತ್ತರವನ್ನು ನೋಡಿ. ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಹಾಲು ಮೊಸರು ಆಗಲು ಸಹಾಯ ಮಾಡುತ್ತದೆ. ಹಾಲು ಮೊಸರಾಗಬೇಕು ಅಂತಂದ್ರೆ ಈ ಬ್ಯಾಕ್ಟೀರಿಯಾ ನಮಗೆ ಸಹಾಯ ಮಾಡುತ್ತೆ. ನೆಕ್ಸ್ಟ್, ಅಕ್ಕಿ, ಇಡ್ಲಿ ಮತ್ತು ದೋಸೆ ಹಿಟ್ಟು ಹುದುಗುವಿಕೆಗೆ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿವೆ. ಬ್ರೆಡ್, ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಈಸ್ಟ್ ಬಳಸುತ್ತಾರೆ. ಸೂಕ್ಷ್ಮಜೀವಿಗಳು ಪರಿಸರದ ಸ್ವಚ್ಛಕಾರಕ ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ವಿಘಟಿಸುತ್ತವೆ. ಸೂಕ್ಷ್ಮಜೀವಿಗಳನ್ನು ಔಷಧಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಹಲವಾರು ಪ್ರತಿಜೈವಿಕಗಳನ್ನು ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ಉತ್ಪಾದಿಸಲಾಗುತ್ತಿದೆ. ಸಾಮಾನ್ಯವಾಗಿ ತಿಳಿದಿರುವ ಕೆಲವು ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಹಲವಾರು ರೋಗಗಳ ವಿರುದ್ಧ ನಮ್ಮನ್ನು ರಕ್ಷಿಸಿಕೊಳ್ಳಲು ನೀಡುವ ಚುಚ್ಚುಮದ್ದು ಅಂದರೆ ಲಸಿಕೆಗಳನ್ನು ತಯಾರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ. ಕೆಲವು ಸೂಕ್ಷ್ಮಜೀವಿಗಳು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಈಸ್ಟ್ ಅನ್ನು ಮದ್ಯ ಮತ್ತು ವೈನ್ ವಾಣಿಜ್ಯ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಕೃಷಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ನೆಕ್ಸ್ಟ್ ಕ್ವೆಶ್ಚನ್ ಬಿ ನೋಡಿ ಮಕ್ಕಳ. ಸೂಕ್ಷ್ಮಜೀವಿಗಳಿಂದ ಉಂಟಾಗುವ 4 ಹಾನಿಗಳನ್ನು ತಿಳಿಸಿ. ಉತ್ತರ, ಕೆಲವು ಸೂಕ್ಷ್ಮಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟುಮಾಡುತ್ತದೆ. ಸೂಕ್ಷ್ಮಜೀವಿಗಳು ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ರೋಗಗಳನ್ನು ಹರಡುತ್ತದೆ. ಉದಾಹರಣೆಗಳೆಂದರೆ ಕಾಲರಾ, ಸಾಮಾನ್ಯ ಶೀತ, ಚಿಕನ್ ಫಾಕ್ಸ್ ಅಂದರೆ ಸೀತಾಳೆ ಸಿಡುಬು ಮತ್ತು ಕ್ಷಯರೋಗ. ಕೆಲವು ಸೂಕ್ಷ್ಮಜೀವಿಗಳು ಆಹಾರ, ಬಟ್ಟೆ ಮತ್ತು ಚರ್ಮದ ವಸ್ತುಗಳನ್ನು ಹಾಳು ಮಾಡುತ್ತವೆ. ನಮ್ಮ ಆಹಾರದ ಮೇಲೆ ಕೆಲವು ಸೂಕ್ಷ್ಮಜೀವಿಗಳು ಬೆಳೆಯುತ್ತವೆ ಮತ್ತು ಆಹಾರವನ್ನು ವಿಷಯುಕ್ತವಾಗಿ ಮಾಡುವುದರ ಮೂಲಕ ಗಂಭೀರವಾದ ಕಾಯಿಲೆಯನ್ನು ಹಾಗೂ ಸಾವನ್ನು ಕೂಡ ಉಂಟು ಮಾಡುತ್ತದೆ. ಮಕ್ಕಳ, ಇಲ್ಲಿಗೆ 8ನೇ ತರಗತಿಯ ವಿಜ್ಞಾನದಲ್ಲಿ ಎಸ್ಎ 1ಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.